ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆ ಪಾಲು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ. ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿಯಾದ ಅನುಪಾತದಲ್ಲಿ ತೆರಿಗೆ ಪಾಲು ಹಂಚಿಕೆ ಆಗಿಲ್ಲ. ಕರ್ನಾಟಕಕ್ಕೆ 6,310.40 ಕೋಟಿ ಬಿಡುಗಡೆ ಮಾಡಿತ್ತು ಕೇಂದ್ರ. ನಮಗೆ ಅನ್ಯಾಯ ಆಗಿದೆ, ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ನಮ್ಮ ಹಕ್ಕಿಗೆ, ನಮ್ಮ ತೆರಿಗೆಗೆ ಹೋರಾಟ ಮಾಡಲೇಬೇಕು. ಬಿಜೆಪಿಯ ಇಷ್ಟೊಂದು ಜನ ಸಂಸದರಿದ್ದಾರೆ, ಎಲ್ಲರೂ ಮೌನ ವಹಿಸಿದ್ದಾರೆ. ರಾಜ್ಯದ ಬಿಜೆಪಿ ಸಂಸದರ ಮೇಲೆ ಡಿಸಿಎಂ ಡಿಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಪ್ರತಿ ಬಾರಿ ಕೇಳಿ ಬರುವಂತ ಕೂಗು, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೆರಿಗೆ ವಿಚಾರವಾಗಿ ಅಂತ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ತೆರಿಗೆಯಲ್ಲೂ ಕೂಡ ಸರಿಯಾದ ರೇಷೋ ಅಲ್ಲ. ಉತ್ತರ ಪ್ರದೇಶ ದೊಡ್ಡ ರಾಜ್ಯ, ಅದು ಬೇರೆ ವಿಚಾರ. ನಮಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಯನ ಮಾಡ್ತಾ ಇದ್ದಾರೆ. ಅದ್ರ ರೇಷೋ ಏನು, ಎತ್ತ, ಪದ್ಧತಿ, ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ. ಇರಿಗೇಷನ್ ಅಲ್ಲೂ ಕೂಡ ನಮ್ಗೇನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಕೆಲವು ಇತ್ತು. ಒಟ್ಟಾರೆ ಇದನ್ನ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳಬೇಕು ಅದನ್ನ ಹೇಳೋಂತ ಕೆಲಸ. ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ರಾಜ್ಯದ ಹಿತವನ್ನ ಕಾಪಾಡಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇದ್ಕೊಂಡು ಬಿಜೆಪಿಯವರು ಇಷ್ಟು